Praise the Lord. Greetings to you all in the name of our Lord and Savior Jesus Christ. Today's Bible verse, 1 Samuel chapter 3 verse 9. Speak Lord, your servant is listening. ಮೊದಲನೇ ಸಮುವೇಲನು 3ನೇ ಅಧ್ಯಾಯ 9ನೇ ವಚನ. ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ. ಇದು ಒಂದು ಚಿಕ್ಕ ಪ್ರಾರ್ಥನೆಯಾಗಿದೆ ಪ್ರಿಯರೇ. ಈ ಪ್ರಾರ್ಥನೆಯು ಪ್ರವಾದಿಯಾದ ಸಮುವೇಲನು ಮಾಡುತ್ತಾ ಇದ್ದಾನೆ. ಈ ಪ್ರವಾದಿಯಾದ ಸಮುವೇಲನು ಬಾಲಕನಾಗಿರುವಾಗ ದೇವಾಲಯದಲ್ಲಿ ಇರುತ್ತಿದ್ದನು. ಪ್ರಧಾನ ಯಾಜಕನಾದ ಏಲಿ ಈ ಪ್ರಾರ್ಥನೆಯನ್ನು ಸಮುವೇಲನಿಗೆ ಹೇಳಿಕೊಟ್ಟಿದ್ದನು. ಯೆಹೋವ ದೇವರು ಸಮುವೇಲನ ಬಳಿ ಬಂದು ಸಮುವೇಲನೇ ಸಮುವೇಲನೇ ಎಂಬುದಾಗಿ ಕರೆಯುತ್ತಾರೆ. ಆಗ ಸಮುವೇಲನು ಏಲಿಯೇ ನನ್ನನ್ನು ಕರೆದಿರಬಹುದು ಎಂಬುದಾಗಿ ಏಲಿಯ ಹತ್ತಿರ ಹೋಗಿ ಕೇಳುತ್ತಾನೆ. ಆಗ ಏಲಿಯು ತಿಳಿದುಕೊಳ್ಳುತ್ತಾನೆ, ದೇವರು ಈ ಪುಟ್ಟ ಮಗುವನ್ನು ಸಮುವೇಲನನ್ನು ಕರೆಯುತ್ತಿರಬಹುದು ಎಂಬುದಾಗಿ ನೆನೆಸಿ ಈ ರೀತಿ ಪ್ರಾರ್ಥನೆ ಮಾಡಲು ಕಲಿಸಿಕೊಡ್ತಾ ಇದ್ದಾನೆ. ಇನ್ನೊಂದು ಸಾರಿ ಏನಾದರೂ ಈ ಶಬ್ದ ನಿನಗೆ ಕೇಳಿ ಬಂದರೆ ನೀನು ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳಿ ಕಳಿಸಿಕೊಡ್ತಾನೆ. ಆ ಪುಟ್ಟ ಬಾಲಕನು ತಿರುಗಿ ಹೋಗಿ ಮಲಗಿಕೊಂಡಾಗ ದೇವರು 3ನೇ ಸಾರಿ ಬಂದು ಸಮುವೇಲನನ್ನು ಕರೆಯುತ್ತಾರೆ. ಆಗ ಸಮುವೇಲನು ಏಲಿಯು ಹೇಳಿಕೊಟ್ಟ ಈ ಪ್ರಾರ್ಥನೆಯನ್ನು ಮಾಡುತ್ತಾನೆ, ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ದೇವರು ಚಿಕ್ಕ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಚಿಕ್ಕ ಮಕ್ಕಳ ಬಳಿ ಮಾತನಾಡಲು ದೇವರು ಇಷ್ಟಪಡುತ್ತಾನೆ. ಯಾಕೆಂದರೆ ಆ ಚಿಕ್ಕ ಮಕ್ಕಳ ಹೃದಯ ನಿಷ್ಕಲ್ಮಶ ಹೃದಯವಾಗಿರ್ತದೆ, ಶುದ್ಧವಾದ ಹೃದಯವಾಗಿರ್ತದೆ. ಅವರಲ್ಲಿ ಹಾಗೆ ಕೋಪ, ವಂಚನೆ ಇವ್ಯಾವುದೂ ಇರುವುದಿಲ್ಲ. ಆದ್ದರಿಂದ ದೇವರು ಆ ಪುಟ್ಟ ಬಾಲಕನಾದ ಸಮುವೇಲನ ಬಳಿ ಬಂದು ಏಲಿಯ ಕುಟುಂಬದ ಬಗ್ಗೆ ಹೇಳುತ್ತಾನೆ. ನಾವು ಕೂಡ ನಮ್ಮ ಮಕ್ಕಳಿಗೆ ದೇವರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡಬೇಕು. ಸತ್ಯವೇದದ ವಾಕ್ಯಗಳನ್ನು ಬಾಯಿಪಾಠವಾಗಿ ಕಲಿಯುವುದನ್ನು ಹೇಳಿಕೊಡಬೇಕು. ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಸಿದಾಗ ಅವರು ಮುಂದೆ ದೊಡ್ಡ ಪ್ರವಾದಿಯಾಗಿ ಸಮುವೇಲನಂತೆ ನೀತಿವಂತರಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಾರ್ಥನಾ ವೀರರಾಗುತ್ತಾರೆ. ಇದುವೇ ದೇವರ ಆಶೆಯಾಗಿದೆ ಪ್ರಿಯರೇ. ನಾವು ಪ್ರಾರ್ಥನೆಯಲ್ಲಿ ಬೆಳೆಯಬೇಕು. ಹಾಗೆ ನಮ್ಮ ಮಕ್ಕಳನ್ನೂ ಕೂಡ ಪ್ರಾರ್ಥನೆಯಲ್ಲಿ ಬೆಳೆಯಲಿಕ್ಕೆ ನಾವು ಸಹಾಯ ಮಾಡಬೇಕು. ಈ ರೀತಿ ನಾವು ಮಾಡುವುದಾದರೆ ಅವರು ಪ್ರಾರ್ಥಿಸುವುದರಲ್ಲಿ ಪಳಗಿ ಮುಂದೆ ದೊಡ್ಡ ಪ್ರಾರ್ಥನಾ ವೀರರಾಗುತ್ತಾರೆ. ಹಾಗೂ ಕರ್ತನ ಮೆಚ್ಚುಗೆಗೆ, ಕರ್ತನ ಆಶೀರ್ವಾದಕ್ಕೆ ಅವರು ಪಾತ್ರರಾಗುತ್ತಾರೆ. ಇಂದು ನಾವು ಕೂಡ ಈ ಪುಟ್ಟ ಸಮುವೇಲನಂತಹ ಹೃದಯವನ್ನು ಪಡೆದುಕೊಳ್ಳೋಣವಾ? ಸಮುವೇಲನ ಹಾಗೆ ದೇವರ ಬಳಿ ಪ್ರಾರ್ಥನೆ ಮಾಡೋಣವಾ? ದೇವರು ನಮ್ಮೊಟ್ಟಿಗೆ ಮಾತನಾಡಲು ಇಚ್ಛಿಸುತ್ತಾ ಇದ್ದಾನೆ. ನಾವು ದೇವರ ಮಾತನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಕಿವಿಯನ್ನು ತಿರುಗಿಸುತ್ತಾ ಇದ್ದೇವಾ? ನಾವು ದೇವರ ಮಾತಿಗೆ ಕಿವಿಗೊಟ್ಟು ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳೋಣ. ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಸಮುವೇಲನಂತೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ಹೇಳೋಣ. ನಾವು ದೇವರ ವಾಕ್ಯವನ್ನು ಅನುಸರಿಸಿ ಪ್ರಾರ್ಥನೆ ಮಾಡಿ ಸತ್ಯವೇದದ ವಾಕ್ಯಗಳನ್ನು ಬಾಯಿಪಾಠವಾಗಿ ಕಲಿಯೋಣ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ ದೇವರ ಮಾರ್ಗದಲ್ಲಿ ಬೆಳೆಸೋಣ. ದೇವರ ವಾಕ್ಯಗಳನ್ನು ಕಲಿಸಿಕೊಡೋಣ. ಪ್ರಾರ್ಥನಾ ವೀರರಾಗಲಿಕ್ಕೆ ಅವರಿಗೆ ಸಹಾಯ ಮಾಡೋಣ. ಹೀಗೆ ನಾವು ಮಾಡುವುದಾದರೆ ನೀತಿ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯವಾಗುತ್ತದೆ. ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಯೋಹಾನನು ಈ ಲೋಕದಲ್ಲಿ ಸ್ತ್ರೀಯರೊಳಗೆ ಹುಟ್ಟಿದವರೆಲ್ಲರಲ್ಲಿ ಅವನೇ ಶ್ರೇಷ್ಠನಾದವನು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಹೌದು ಪ್ರಿಯರೇ, ಪರಲೋಕ ರಾಜ್ಯದಲ್ಲಿ ಚಿಕ್ಕ ಮಕ್ಕಳಿಗೆ ದೊಡ್ಡ ಸ್ಥಾನವಿದೆ. ಚಿಕ್ಕ ಮಕ್ಕಳಂತಹ ಮೃದು ಸ್ವಭಾವ ನಮ್ಮಲ್ಲಿರುವುದಾದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವಾತನಾಗಿದ್ದಾನೆ. ನಮ್ಮೊಟ್ಟಿಗೆ ಮಾತನಾಡಿ ತನ್ನ ರಹಸ್ಯಗಳನ್ನು ತಿಳಿಯಪಡಿಸುತ್ತಾನೆ. ತನ್ನ ಪರಿಶುದ್ಧಾತ್ಮನನ್ನು ನಮ್ಮಲ್ಲಿ ಇರಿಸಿ ಸತ್ಯವೇದದ ಗೂಢಾರ್ಥಗಳನ್ನು ನಮಗೆ ತಿಳಿಸಿಕೊಡುತ್ತಾನೆ. ಬಾಲಕರಿಗಿರುವಂತಹ ನಿಷ್ಕಲ್ಮಶವಾದ ಹೃದಯ, ಶುದ್ಧ ಹೃದಯವನ್ನು ನಮ್ಮಲ್ಲಿ ಇರಿಸಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಯಾವುದೇ ತರವಾದ ಕೋಪ, ಹಾಗೆ ವಂಚನೆ, ಹೊಟ್ಟೆ ಕಿಚ್ಚುಗಳು ಇಟ್ಟುಕೊಳ್ಳದ ಹಾಗೆ ಶುದ್ಧವಾದ ಹೃದಯವನ್ನು ಇಟ್ಟುಕೊಳ್ಳುವುದಾದರೆ ಆ ಹೃದಯದಲ್ಲಿ ನಮ್ಮ ದೇವರು ಬಂದು ವಾಸಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀನು ಪರಿಶುದ್ಧನಾದ ದೇವರಪ್ಪ, ಮಹೋನ್ನತನಾದ ದೇವರಪ್ಪ, ನಿನಗೆ ಸ್ತೋತ್ರ. ನೀನು ಮಾನವರಿಗೆ ಶುದ್ಧ ಹೃದಯವನ್ನು ನಿರ್ಮಿಸುತ್ತಿ ತಂದೆಯೇ, ನಿನಗೆ ಸ್ತೋತ್ರ. ನೀನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಪ್ಪ. ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಕರ್ತನೆ. ನಮ್ಮ ಹೃದಯದಲ್ಲಿ ಯಾವುದೇ ಥರವಾದಂಥ ಕೋಪ, ಹಗೆತನ, ವಂಚನೆ ಇರಲಾರದ ಹಾಗೆ ನೀವು ಕಾಪಾಡಪ್ಪ. ನಮ್ಮ ಹೃದಯದಲ್ಲಿ ನೀವು ಬಂದು ವಾಸಿಸ್ರಿ ಕರ್ತನೆ. ನಾವು ನಿಷ್ಕಲ್ಮಶವಾದ ಹೃದಯದಿಂದ ಜೀವಿಸಲಿಕ್ಕಾಗುವಂತೆ, ಪ್ರಾರ್ಥನೆ ಮಾಡಲಿಕ್ಕಾಗುವಂತೆ, ಸತ್ಯವೇದದ ವಾಕ್ಯಗಳನ್ನು ಕೇಳಿಸಿಕೊಳ್ಳಲಿಕ್ಕಾಗುವಂತೆ, ಅವುಗಳನ್ನು ಕೈಕೊಂಡು ನಡೆಯಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.